ಓಕೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಟೋಟಲ್ ಆಗಿ ಯಾರ್ಯಾರು ಕರ್ನಾಟಕ TET ತಯಾರು ಮಾಡ್ತಾ ಇದ್ರು, GPSTR ಇರ್ಬೋದು, ಆಮೇಲೆ HSTR, ಅದ್ರ ಬಿಟ್ಟರೆ PDO ಎಕ್ಸಾಮ್ ಇದೆ, FDA ಇದೆ, ಆಮೇಲೆ PSI ಇದೆ, ವಿಲೇಜ್ ಅಕೌಂಟೆಂಟ್ ಇದೆ. ಸೊ ಯಾರ್ಯಾರು ಆಯಾ ಎಕ್ಸಾಮ್ನ ತಯಾರಿಗಾಗಿ ಪ್ರಿಪ್ರೇಷನ್ ಒಂದು ಮಾಡ್ತಾ ಇದ್ದೀರೋ, ಸೊ ಅವರಿಗೋಸ್ಕರ ನಾವು ನಮ್ಮ ಒಂದು ಕ್ಲಾಸ್ನಲ್ಲಿ ಟೋಟಲ್ ಆಗಿ ಫ್ರೀ ಆಫ್ ಕ್ಲಾಸ್ ವಿಡಿಯೋಸ್ಗಳನ್ನು ತಮಗೆ ಪುಕ್ಷಟೆಯಾಗಿ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ದುಡ್ಡನ್ನು ನಾವು ಯಾವುದೇ ಒಬ್ಬ ಸ್ಟೂಡೆಂಟ್ ಕಡೆಯಿಂದ ಕೇಳೋದಿಲ್ಲ ಕೂಡ ಯಾವತ್ತಿಗೂ, ಹೌದಾ? ಸೊ ಯಾರ್ಯಾರು ಆ ಎಲ್ಲ ಎಕ್ಸಾಮ್ಗಳ ತಯಾರನ್ನ ಮಾಡ್ತಿದ್ರು, ಸೊ ಅವರಿಗೋಸ್ಕರನೇ ಈ ನಮ್ಮ ಫ್ರೀ ಕ್ಲಾಸ್ಗಳನ್ನ ನಾವು ತಗೋತಿರೋದು. ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಚಾಪ್ಟರ್ ವೈಸು ನಾವು ಸೈನ್ಸ್ ಅಂತಕ್ಕಂಥ ಸಿಲೆಬಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆ ಮುಂಬರುವ ಕೆಲವು ದಿವಸಗಳಲ್ಲಿ ಇನ್ನುಳಿದ ವಿಷಯಗಳ ಒಂದು ಸಿಲೆಬಸ್ ಕುರಿತಂಥ ವಿಡಿಯೋಸ್ಗಳ ಕ್ಲಾಸ್ಗಳನ್ನು ಕೂಡ ನಾವು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಕೂಡ ಇದ್ದೀವಿ. ಸೊ ಸದ್ಯಕ್ಕೆ ನಾವೀಗ ವಿಜ್ಞಾನ ವಿಷಯದ ಕುರಿತಾಗಿ ಒಂದು ವಿಡಿಯೋಸ್ಗಳನ್ನ ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ತಯಾರು ಮಾಡ್ತಿದ್ರು, ಸೊ ಅವರಿಗೋಸ್ಕರನೇ ಈ ಒಂದು ಕ್ಲಾಸು. ಸದ್ಯಕ್ಕೆ ಕರ್ನಾಟಕ TET, PDO, FDA ಮತ್ತು PSI ಎಕ್ಸಾಮ್ನ ಒಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಕ್ಲಾಸ್ನ ವಿಡಿಯೋಸ್ ಸದ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ, ಹೌದಾ? ಸೊ ಇಲ್ಲಿವರೆಗೂ ನಾವು ಒಂದು 6 ಚಾಪ್ಟರ್ದ ಒಂದು ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳನ್ನ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಪ್ರಶ್ನೋತ್ತರ ಏನಿರುತ್ತಲ್ಲ, ಸೊ ಅದನ್ನು ನಾವು ಆಲ್ರೆಡಿ 6 ಚಾಪ್ಟರ್ ವಿಡಿಯೋಸ್ಗಳನ್ನ ಕೊಟ್ಟಿದ್ದೀವಿ, ನಿಮ್ಮ ಕ್ಲಾಸ್ ಕೊಟ್ಟಿದ್ದೀವಿ. ಆ ಪ್ರತಿಯೊಂದು ವಿಡಿಯೋಸ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ತಾವು ಆ ವಿಡಿಯೋಸ್ಗಳನ್ನ ನೋಡಬಹುದು, ಹೌದಾ? ಓಕೆ, ಇನ್ನು ಈ ಕಡೆ ನಾವು ಇವತ್ತಿನ ಒಂದು ಚಾಪ್ಟರ್ನ ತಗೊಂಡ್ರೆ ಚಾಪ್ಟರ್ ನಂಬರ್ 8 ಈ ಒಂದು ವಿಡಿಯೋಸ್ ಬಗ್ಗೆ ಇವತ್ತು ನಾವು ತಮಗೆ ಕ್ಲಾಸ್ನ ಕೊಡ್ತಾ ಇದ್ದೀವಿ. ಚಾಪ್ಟರ್ ನಂಬರ್ 8 ಬಂದ್ಬಿಟ್ಟು ಅಯಾನಿಕ್ ವಾಹಕತೆ ಅಂತ ಬರುತ್ತೆ. ಅಯಾನಿಕ್ ವಾಹಕತೆ ಇಲ್ಲಿ ಹೆಡ್ಡಿಂಗ್ನಲ್ಲಿ ನಿಮಗೆ ಕೊಟ್ಟಿರೋ ಥರ ಅಯಾನಿಕ್ ವಾಹಕತೆ ಅಂದ್ರೆ ಏನು? ಚಲನೆ ವಲನೆ. ಅಯನ್ಸ್ ಅಂದ್ರೆ ಏನು? ಅಯನ್ಸ್ ಯಾವ ಒಂದು ಕಂಪೌಂಡ್ಸ್ನಲ್ಲಿ ಅಥವಾ ಯಾವ ಒಂದು ಸಂಯುಕ್ತಗಳಲ್ಲಿ ಅಯನ್ಸ್ಗಳು ಇರ್ತವೆ, ಅದಕ್ಕೆ ನಾವು ಅಯಾನಿಕ್ ಅಂತ ಕರಿತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಅದರಲ್ಲಿ ಇರಬೇಕು, ಅದಕ್ಕೆ ನಾವು ಅಯನ್ಸ್ ಅಂತ ಕರಿತೀವಿ, ಹೌದಾ? ಸೊ ಆ ಅಯನ್ಗಳ ಒಂದು ಉಪಯೋಗ ಮಾಡಿಕೊಂಡು ಏನು ಇಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೆ, ಅದಕ್ಕೆ ನಾವು ಅಯಾನಿಕ್ ವಾಹಕತೆ ಅಂತ ಕರಿತೀವಿ, ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಯಾವ ಥರ ಬರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ, ಸೊ ಆ ಒಂದು ಕ್ವಶನ್ಸ್ಗಳನ್ನ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಫಸ್ಟ್ ಒಂದು ಕ್ವಶನ್ ತಗೊಂಡ್ರೆ, ಫಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ವಸ್ತುಗಳು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಸರಾಗವಾಗಿ ಹರಿಯಲು ಬಿಡುತ್ತವೆ, ಅವುಗಳಿಗೆ ಏನೆನ್ನುವರು? ನೋಡಿ, ಯಾವುದೇ ಒಂದು ವಸ್ತು ಇದ್ದರೆ ಆ ವಸ್ತು ಏನು ಮಾಡುತ್ತೆ, ತಮ್ಮಲ್ಲಿ ಇರ್ತಕ್ಕಂಥ ಕಣಗಳ ಮೂಲಕ ಇಲೆಕ್ಟ್ರಾನ್ಗಳನ್ನು ಸರಾಗವಾಗಿ ಹರಿಯಲು ಬಿಡುತ್ತೆ, ಅಂಥವನ್ನು ಏನಂತ ಕರಿತೀವಿ? ನೋಡಿ, ಇಲ್ಲಿ ಇಲೆಕ್ಟ್ರಾನ್ಗಳು ಏನಾಗ್ತಾ ಇದೆ, ಇಲ್ಲಿ ಮೂಮೆಂಟ್ ಆಗ್ತಾ ಇದೆ, ಇಲೆಕ್ಟ್ರಾನ್ಗಳೊಂದು ಮೂಮೆಂಟ್ ಆಗ್ತಾ ಇದೆ. ಲಕ್ಷದಲ್ಲಿ ಇಟ್ಕೊಳ್ಳಿ, ಅವ್ರೇನು ಹೇಳ್ತಾರೆ, ಇಲೆಕ್ಟ್ರಾನ್ಗಳಲ್ಲಿ ಮೂಮೆಂಟ್ ಆಗ್ತಾ ಇದೆ, ಸರಾಗವಾಗಿ ಹರಿಯಲು ಬಿಡುತ್ತೆ. ಹಾಗಾದ್ರೆ ಅವಕ್ಕೆ ನಾವು ಏನಂತ ಕರಿತೀವಿ? ಸಿಂಪಲ್ ಆನ್ಸರ್, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಾಹಕ. ಅವುಗಳು ಏನಂತ ನಾವು ವಾಹಕ ಇದ್ರೆ ಮಾತ್ರ ಒಂದು ಎಲೆಕ್ಟ್ರಾನ್ಗಳ ಮೂಮೆಂಟು ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಮೊದಲನೇ ಪ್ರಶ್ನೆ ಉತ್ತರ ಏನಪ್ಪಾ ಅಂದ್ರೆ ವಾಹಕ. ಇನ್ನು ಉಳಿದ ಇದೇನಿರುತ್ತಲ್ಲ ಅವಾಹಕ ಅಂದ್ರೆ ಯಾವುದೇ ರೀತಿ ಒಂದು ಇಲೆಕ್ಟ್ರಾನ್ನ ಮೂಮೆಂಟ್ ಅದು ಮಾಡಕ್ ಬಿಡಲ್ಲ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಇನ್ನು ಎಲೆಕ್ಟ್ರಾನ್ ಆಲ್ರೆಡಿ ಎಲೆಕ್ಟ್ರಾನ್ ಇದೆ, ಇಲೆಕ್ಟ್ರಾನ್ಗಳನ್ನೇ ಅದು ಬಿಡ್ತಾ ಇದೆ. ಸೊ ಮತ್ತೆ ಎಲೆಕ್ಟ್ರಾನ್ ಕೊಟ್ಟಿದ್ರೆ ಅಂದ್ರೆ ಕೂಡ ಇದು ರಾಂಗ್ ಆನ್ಸರ್. ಇನ್ನು ಪ್ರೋಟಾನ್ ಕೂಡ ರಾಂಗ್ ಆನ್ಸರ್. ಯಾಕಂದ್ರೆ ವಸ್ತುಗಳು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಹರಿಯೋದಕ್ಕೆ ಬಿಡುತ್ತಾ ಇದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ವಾಹಕ ಅಂತ ಕರಿತೀವಿ. ಸೊ ಹೀಗಾಗಿ ಇದೊಂದು ಆನ್ಸರ್ ಏನು ಬರುತ್ತೆ? ವಾಹಕ. ಲಕ್ಷದಲ್ಲಿದೆ, ಆಯ್ತಾ? ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಕೆಳಗಿನವುಗಳ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನ ವಹಿಸುತ್ತೆ? ನೋಡಿ, ಕೆಳಗಿನ ಕೊಟ್ಟಿದ್ದಾರೆ ಲೋಹ, ಮಿಶ್ರಲೋಹ, ಅಲೋಹ ಮತ್ತೆ ಮತ್ತು ಬ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಕೆಳಗಿನವುಗಳ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನು ವಹಿಸುತ್ತೆ ಅಂದ್ರೆ
ವಿದ್ಯುತ್ ಕರೆಂಟ್ ಫ್ಲೋ ಆಗುವಾಗ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್, ಈ 4 ಆಪ್ಷನ್ಗಳಲ್ಲಿ ಯಾವುದು ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತೆ ಅಂತವ್ರು ಕೇಳ್ತಾರೆ. ಯಾವುದು ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ, ಲೋಹದಲ್ಲಿ ಕರೆಂಟ್ ಫ್ಲೋ ಆಗುತ್ತಾ? ಆಗುತ್ತೆ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಹೌದಾ? ಸೊ ಹೀಗಾಗಿ ಇದು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಿಶ್ರ ಲೋಹ ತಗೊಂಡ್ರೆ ಇದರಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಲೋಹ ತಗೊಂಡ್ರೆ ಇದರಲ್ಲಿ ಕರೆಂಟು ಫ್ಲೋ ಆಗಲ್ಲ. 4 ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಅ ಮತ್ತೆ ಬ. ಆಪ್ಷನ್ ಅ ಮತ್ತೆ ಬ. ಹೀಗೆ ಟೋಟಲ್ 4 ಆಪ್ಷನ್ ಕೊಟ್ಟಿದ್ದಾರೆ. ಔಟ್ ಆಫ್ 4 ಆಪ್ಷನ್ ಅಲ್ಲಿ ನಿಮ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಅ ಮತ್ತು ಬ. ಅ ಮತ್ತು ಬ ಯಾಕೆ ಬರುತ್ತೆ ನೋಡಿ? ಲೋಹದಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ, ಇದು ಕೂಡ ಸರಿಯಾದ ಉತ್ತರ ಇದೆ. ಮಿಶ್ರ ಲೋಹದಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹೀಗಾಗಿ ಇದು ಕೂಡ ಒಂದು ಕರೆಕ್ಟ್ ಆದಂತ ಆನ್ಸರ್ ಇದೆ. ಸೊ ಹೀಗಾಗಿ ಅ ಮತ್ತೆ ಬ ಎರಡು ಕರೆಕ್ಟ್ ಆನ್ಸರ್ ಇರೋದ್ರಿಂದ ಇದರ ಒಂದು ಉತ್ತರ ಆಪ್ಷನ್ ಡ ಮತ್ತು ಬ. ನೋಡಿ, ಕೆಳಗಿನ ಪೈಕಿ ಯಾವುದು ಮುಖ್ಯವಾಗಿ ವಿದ್ಯುತ್ ವಾಹಕತ್ವದಲ್ಲಿ ಪಾತ್ರವನ್ನ ವಹಿಸುತ್ತೆ? ಲೋಹ ಮತ್ತು ಮಿಶ್ರ ಲೋಹಗಳು ಕೂಡ ವಿದ್ಯುತ್ ವಾಹಕತ್ವದಲ್ಲಿ ಒಂದು ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತವೆ. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಮೂರನೇ ಕ್ವಶನ್ ಏನು ಹೇಳುತ್ತೆ ನೋಡಿ ನಮಗೆ. ಮೂರನೇ ಕ್ವಶನು, ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ. ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಯಾವುದರ ಒಂದು ಚಲನೆಯಿಂದ ವಿದ್ಯುತ್ ವಾಹಕ ಉಂಟಾಗುತ್ತೆ? ಜಸ್ಟ್ ಗೆಸ್ ಮಾಡಿ. ಆಪ್ಷನ್ ಏನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ. ಫಸ್ಟ್ ಆಫ್ ಆಲ್ ಕ್ಯಾಟೈನ್ ಇದೆ, ಆನೈನ್ ಇದೆ, ನ್ಯೂಟ್ರಾನ್ ಇದೆ, ಅ ಮತ್ತು ಬ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ? ಇನ್ನೊಂದ್ಸಲ ನೋಡಿ, ಕ್ವಶನ್ ಏನು ಕೇಳ್ತಾರೆ ಅವರು. ವಿದ್ಯುತ್ ವಾಹಕವು ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಏನು ಚಲನೆಯಾದ್ರೆ ವಿದ್ಯುತ್ ವಾಹಕ ಆಗ್ತಾ ಇರುತ್ತೆ. ಏನ್ ಚಲನೆ ಆಗ್ತಾ ಇರುತ್ತೆ? ಆನ್ಸರು ಕೆಟೈನ್ ಮತ್ತೆ ಅನೈನ್ಸ್. ಈ ಎರಡು ತರ ಒಂದು ಚಲನವಲನ ಏನಾದ್ರೂ ಆದ್ರೆ ಕೆಟೈನ್ಸ್ ಮತ್ತೆ ಅನೈನ್ಸ್ ಏನಾಗುತ್ತೆ? ಚಲನೆ ವಲನೆ ಇದ್ರೆ, ಮೂವ್ಮೆಂಟ್ ಆಗ್ತಾ ಇದ್ರೇನೆ ಕರೆಂಟ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಒಟ್ಟು ಆಪ್ಷನ್ ಡಿ ಇದಕ್ಕೆ ಒಂದು ಸರಿಯಾದ ಆನ್ಸರ್. ಅ ಮತ್ತೆ ಬ ಎರಡು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಡ, ಅ ಮತ್ತೆ ಬ ನ್ಯೂಟನ್. ಇದು ಇದರ ಸರಿಯಾದ ಉತ್ತರ ಅಲ್ಲ. ಲಕ್ಷಣ, ವಿದ್ಯುತ್ ವಾಹಕ ಯಾವ ಚಲನೆಯಿಂದ ಆಗುತ್ತೆ? ಕೆಟೈನ್ಸ್ ಮತ್ತೆ ಅನೈನ್ಸ್ ಗಳ ಒಂದು ಚಲನೆಯಿಂದ ವಿದ್ಯುತ್ ವಾಹಕತೆ ಆಗ್ತಾ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಫೋರ್ತ್ ಕ್ವಶನ್ ಏನು ಹೇಳುತ್ತೆ ನಮಗೆ, ನೇರ ವಿದ್ಯುತ್ ಪ್ರವಾಹವನ್ನ ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆ? ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲು. ನೇರ ವಿದ್ಯುತ್ ಪ್ರವಾಹನ ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆ? ಕ್ವಶನ್ ಮೀನಿಂಗ್ ಅರ್ಥ ಆಯ್ತಾ? ಒಂದು ಇಲೆಕ್ಟ್ರಿಕ್ ಕರೆಂಟ್ ಇದೆ. ಸೊ ಇಲೆಕ್ಟ್ರಿಕ್ ಕರೆಂಟ್ನ ಏನು ಮಾಡಬೇಕು ನಾವು? ಒಂದು ಸೊಲ್ಯೂಷನಲ್ಲಿ ನಾವೇನಾದರೂ ಅಲ್ಲಿಂದ ಫ್ಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವಾಗ ಯಾವ ಕ್ರಿಯೆ ನಡೀತೆ ಅಂತ ಕೇಳ್ತಾರೆ. ಯಾವ ಕ್ರಿಯೆ ನಡೆಯುತ್ತೆ? ಪಟ್ ಅಂತ ಉತ್ತರ ಹೇಳಬೇಕು. ಏನಾಗ ಬರುತ್ತೆ ಆನ್ಸರು? ರಾಸಾಯನಿಕ ಕ್ರಿಯೆ. ಯಾಕೆಂದರೆ ನೋಡಿ, ಯಾವುದೇ ಒಂದು ಲಿಕ್ವಿಡ್ ಅಥವಾ ಒಂದು ಅಕ್ವೇಸ್ ಸೊಲ್ಯೂಷನ್ ನಾವೇನಾದರೂ ಕರೆಂಟ್ ಫ್ಲೋ ಮಾಡಿದ್ರೆ ಅಲ್ಲಿ ಉಂಟಾಗೋದು ಇವೆಲ್ಲ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಕೂಡ ಆಗುತ್ತೆ, ವಿಭಜನೆ ಕ್ರಿಯೆ ಕೂಡ ಆಗುತ್ತೆ, ಆಮೇಲೆ ಭೌತಿಕ ಕ್ರಿಯೆ ಅಂತೂ ಆಗಲ್ಲ. ಇವೆರಡು ಆಗುತ್ತೆ. ಬಟ್ ಇದಕ್ಕಿಂತ ಮುಂಚೆ ಆಗೋದು ಯಾವುದಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ಸೊ ಹೀಗಾಗಿ ಇವೆರಡು ಆಪ್ಷನ್ ಅ ಮತ್ತು ಆಪ್ಷನ್ ಕ ಎರಡು ನೋಡೋಕ್ಕೆ ನಿಯರ್ಲಿ ಸೇಮ್ ಇರುತ್ತೆ ಇಲ್ಲಿ, ಹೌದಾ? ಸೊ ಬಟ್ ಅವು ಆನ್ಸರ್ ಆಗಲ್ಲ. ಇಲ್ಲಿ ಆಗೋದೇನು? ರಾಸಾಯನಿಕ ಕ್ರಿಯೆ ಒಂದು ಎರಡು ಭಾಗ. ವಿಭಜನೆ ಕ್ರಿಯೆ ಕೂಡ ರಾಸಾಯನಿಕ ಕ್ರಿಯೆ ಒಂದು ಭಾಗ, ಉತ್ಕರ್ಷಣೆ ಕ್ರಿಯೆ ಕೂಡ ಇದು ಒಂದು ರಾಸಾಯನಿಕ ಕ್ರಿಯೆ ಭಾಗವಾಗಿದೆ, ಹೌದಾ? ಸೊ ಹೀಗಾಗಿ ಇದರ ಆನ್ಸರ್ ಏನು ಬರುತ್ತಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ನೋಡಿ, ನೇರ ವಿದ್ಯುತ್ ಪ್ರವಾಹವನ್ನು ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಇದ್ರ ಬಿಟ್ಟರೆ ಬೇರೆ ಯಾವುದೇ ಕ್ರಿಯೆಯಲ್ಲಿ ನಡೆಯೋದಿಲ್ಲ. ಲಕ್ಷ ಇಟ್ಕೊಳ್ಳಿ, ಭೌತಿಕ ಕ್ರಿಯೆ ನಡೆಯೋದಿಲ್ಲ, ವಿಭಜನೆ ಕ್ರಿಯೆನೂ ಕೂಡ ಆಗೋಲ್ಲ, ಉತ್ಕರ್ಷಣ ಕ್ರಿಯೆ ಆಗೋದಿಲ್ಲ. ಇವೆಲ್ಲವೂ ಆಗುತ್ತವೆ. ಯಾವಾಗಿದು? ಇದರ ಒಂದು ನಂತರದ ಒಂದು ಸ್ಟೆಪ್, ಆಫ್ಟರ್ ಸ್ಟೆಪ್ ಇದೆಯಲ್ಲ, ಹೌದಾ? ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ರಾಸಾಯನಿಕ ಕ್ರಿಯೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಐದನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ದ್ರಾವಣ ಸ್ಥಿತಿಯಲ್ಲಿ, ಒಂದು ನಿಮಿಷ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ ನಮಗೆ, ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳಿಗೆ ಏನು ಅನ್ನುತ್ತಾರೆ? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರು ಅವರು.
ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳಿಗೆ. ದ್ರಾವಣ ಸ್ಥಿತಿ ಅಂದ್ರೆ ಏನು? ಲಿಕ್ವಿಡ್ ಸ್ಟೇಟ್ನಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳು, ಕೆಲವೊಂದು ಕೆಮಿಕಲ್ ನಮ್ಗೆ ಸಿಗುತ್ತೆ. ಅವು ಏನಂತ ಕೆಲಸ ಮಾಡ್ತವೆ? ವಾಹಕಗಳಂತೆ ಕೆಲಸ ಮಾಡ್ತವೆ. ಸೊ ಅವುಗಳನ್ನು ಏನಂತ ಕರಿತೀವಿ ಅಂತ ಅವ್ರು ಕ್ವಶನ್ನ ಕೇಳಿದ್ದಾರೆ. ಏನಂತ ಕರಿತೀವಿ ಅವಕ್ಕೆ? ನಾವು ಏನಂತ ಕರಿತೀವಿ? ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರಿತೀವಿ. ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರಿತೀವಿ. ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂದರೆ ಇಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಏನು? ಇಲೆಕ್ಟ್ರೋಲೈಟ್ಸು. ಓಕೆ. ಇನ್ನು ಉಳಿದ ಆಪ್ಷನ್ಗಳಾದ ಶುದ್ಧ ನೀರು ಇರ್ಬೋದು, ಆಮೇಲೆ ವಿದ್ಯುತ್ ವಿಭಜನೆ ಇರ್ಬೋದು. ಸೊ ಇವೆರಡು ಆಪ್ಷನ್ ಅದಕ್ಕೆ ಸರಿಯಾಗಿ ಆಗಲ್ಲ. ಇವೆರಡು ರಾಂಗ್ ಆನ್ಸರ್ ಇದೆ. ಹೌದಾ? ಕ, ಬ ಮತ್ತು ಡ ಇವು 3 ಆನ್ಸರ್ ಅದಕ್ಕೆ ಬರಲ್ಲ. ಸೊ ಹೀಗಾಗಿ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತು ಏನಂತ ಕರೀತಾರೆ ಅಂದರೆ ಇಲೆಕ್ಟ್ರೋಲೈಟ್ಸ್. ಅದಕ್ಕೆ ಕನ್ನಡದಲ್ಲಿ ವಿದ್ಯುತ್ ದ್ವಿಭಜನೀಯ ದ್ರಾವಣ ಅಂತ ಕರೀತಾರೆ. ಏನು? ವಿದ್ಯುತ್ ದ್ವಿಭಜನೀಯ ದ್ರಾವಣ. ಇನ್ನು 6ನೇ ಒಂದು ಕ್ವಶನ್ ತಗೊಂಡ್ರೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಕೆಳಗಿನವುಗಳ ಪೈಕಿ ಮಿಶ್ರಲೋಹ ಜಲೀಯ ದ್ರಾವಣಗಳು ಯಾವುವು? ನೋಡಿ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೋಡಿಯಂ ಸಲ್ಫೇಟು, ಕಾಪರ್ ಸಲ್ಫೇಟು, ಫೆರಸ್ ಸಲ್ಫೇಟು, ಮೇಲಿನ ಎಲ್ಲ. ಸೊ ಇದರೊಂದು 3 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ 3 ಎಕ್ಸಾಂಪಲ್ಗಳ ಪೈಕಿ ಮಿಶ್ರಲೋಹ ಜಲೀಯ ದ್ರಾವಣಗಳು ಯಾವುವು? ಇವೆಲ್ಲ ಮಿಶ್ರಲೋಹಗಳಿರ್ತಕ್ಕಂಥ ಒಂದು ಜಲೀಯ ದ್ರಾವಣಗಳೇ. ಬಟ್ ಅದರಲ್ಲಿ ಕೆಳಗಿನವುಗಳ ಪೈಕಿ ಯಾವುವು ಮಿಶ್ರಲೋಹ ಜಲೀಯ ದ್ರಾವಣ ಅಂತ ಕೇಳ್ತಾರೆ. ಯಾವ ಇರ್ತವೆ ಹೇಳಿ? ಸೋಡಿಯಂ ಸಲ್ಫೇಟ್ ಇದೆ, ಕಾಪರ್ ಸಲ್ಫೇಟ್ ಇದೆ, ಫೆರಸ್ ಸಲ್ಫೇಟ್ ಇರುತ್ತೆ, ಆಮೇಲೆ ಮೇಲಿನ ಎಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಿರುತ್ತೆ ಇದರಲ್ಲಿ? ಮಿಶ್ರಲೋಹ ಜಲೀಯ ದ್ರಾವಣಗಳು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸೋಡಿಯಂ ಸಲ್ಫೇಟ್ ಇರ್ಬೋದು, ಕಾಪರ್ ಸಲ್ಫೇಟ್ ಇರ್ಬೋದು, ಫೆರಸ್ ಸಲ್ಫೇಟ್ ಇರ್ಬೋದು, ಇವಷ್ಟು ಏನು ಕೊಟ್ಟಿರ್ತಾರಲ್ಲ, ಸೊ ಒಟ್ಟು ಎಲ್ಲ ಕೂಡ ಇವು ಏನಿದೆ? ಮಿಶ್ರಲೋಹ ಜಲೀಯ ದ್ರಾವಣಗಳೇ ಇವೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಉತ್ತರ ಏನಪ್ಪ ಅಂದರೆ ಮೇಲಿನ ಎಲ್ಲ ಉದಾಹರಣೆಗಳು ಮಿಶ್ರಲೋಹ ಜಲೀಯ ದ್ರಾವಣಗಳದ್ದೇ. ಆ್ಯಕ್ಚುಲಿ ಸೋಡಿಯಂ ಸಲ್ಫೇಟು, ಕಾಪರ್ ಸಲ್ಫೇಟು, ಫೆರಸ್ ಸಲ್ಫೇಟು, ಈ ಥರ ಏನೇನು ಸಲ್ಫೇಟ್ಗಳು ಇರುತ್ತಲ್ಲ, ಸೊ ಪ್ರತಿಯೊಂದೆಲ್ಲ ಏನಿರುತ್ತೆ? ಇದು ಮಿಶ್ರಲೋಹದ ಒಂದು ಜಲೀಯ ದ್ರಾವಣಗಳಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತವೆ. ಓಕೆನಾ? ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ರೆ 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಪ್ರತ್ಯಾಮ್ಲ ಅಂದರೆ ಏನು? ಪ್ರತ್ಯಾಮ್ಲ ಅಂದರೆ ಏನು? ಬೇಸಿಕ್ಕು. ಯಾವುದೇ ಒಂದು ಮಾಲಿಕ್ಯೂಲ್ನಲ್ಲಿ OH ಗ್ರೂಪ್ ಏನಾದರೂ ಪ್ರೆಸೆಂಟ್ ಇರ್ತಾ ಇದ್ದರೆ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಆ್ಯಸಿಡ್ಸ್ ಅಂದರೆ H+ ಇರುತ್ತೆ, ಬೇಸ್ ಅಂದರೆ OH- ಇರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಕೆಳಗಿನಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ ಅಂತ ಕ್ವಶನ್ ಅವ್ರು ಕೇಳ್ತಾರೆ. ಬೇಸ್ ಅಂದ್ಕೊಳ್ಳಿ. ಯಾವ್ದು ಬರ್ತಿದ್ರಲ್ಲಿ? ಆಪ್ಷನ್ 2 ಇದೆ, KOH, NaOH, HL ಇದೆ. ಬಟ್ HL ಇದು ಆ್ಯಸಿಡ್ ಇದೆ, ಆಮ್ಲ. ಇಲ್ಲಿ ಕೊಟ್ಟಿರೋದು ಪ್ರತ್ಯಾಮ್ಲ, ಬಟ್ HL ಇದು ಆಮ್ಲ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಅಂತೂ ಬರಲ್ಲ. ಉಳಿದ ಆಪ್ಷನ್ ಎಷ್ಟು? ಬ, ಕ ಮತ್ತು ಡ. ಈ ಔಟ್ ಆಫ್ 3 ಆಪ್ಷನಲ್ಲಿ ನಮಗೆ ಒಂದು ಆಪ್ಷನ್ನ ಚಾಯ್ಸ್ ಮಾಡಬೇಕಾಗಿದೆ. ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, ಮತ್ತೊಮ್ಮೆ ರಿಪೀಟ್ ಹೇಳ್ತೀನಿ ಕೇಳಿ. ಕ್ವಶನ್ ಏನಿದೆ ಇಲ್ಲಿ? ಕೆಳಗಿನವುಗಳಲ್ಲಿ ಯಾವ ಪ್ರತ್ಯಾಮ್ಲ ಲೋಹದಂತೆ ವರ್ತಿಸುತ್ತೆ? ಲೋಹ ಅಂದರೆ ಯಾವುದು? ಮೆಟಲ್ಸು. ಸೊ ಮೆಟಲ್ಸ್ ಇರತಕ್ಕಂಥ ಪ್ರತ್ಯಾಮ್ಲ ಯಾವುವು? 2 ಇದೆ ನೋಡಿ. KOHನಲ್ಲಿ ಕೂಡ ಇಲ್ಲಿ ಮೆಟಲ್ಸ್ ಇದೆ. ಯಾವುದು? ಪೊಟ್ಯಾಷಿಯಮ್. ಕೆ ಅಂದರೆ ಪೊಟ್ಯಾಷಿಯಮು. ಸೋಡಿಯಂ ಕೂಡ ಮೆಟಲ್ಸ್ ಇದೆ, ಲೋಹ ಅಂತ ಕರೀತಾರೆ. ಸೊ ಎರಡೂ ಕೂಡ ಏನಿದೆ ಇದು? ಎರಡೂ ಕೂಡ ಪ್ರತ್ಯಾಮ್ಲಗಳು ಲೋಹದಂತೆ ಒಂದು ಕೆಲಸವನ್ನಲ್ಲಿ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ KOH ಮತ್ತು NaOH ಎರಡೂ ಕೂಡ ಇದರ ಒಂದು ಸರಿಯಾದ ಉತ್ತರ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ಕೂಡ ಇದರ ಒಂದು ಸರಿಯಾದ ಉತ್ತರ. ಸೊ ಎರಡೂ ಆಪ್ಷನ್ ಇರತಕ್ಕಂಥ ಆಪ್ಷನ್ ಯಾವುದಿರುತ್ತೆ ಆ ಒಂದು ಆಪ್ಷನ್ನ ನೀವು ರೈಟ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಡ, ಬ ಮತ್ತು ಕ ಎರಡೂ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವಿಲ್ಲಿ ಬ ಮತ್ತು ಕ ಇರತಕ್ಕಂಥ ಆಪ್ಷನ್ನ ರೈಟ್ ಮಾಡ್ತೀನಿ. ಓಕೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಇದು ಬೇಸ್ ಅಂದರೆ ಪ್ರತ್ಯಾಮ್ಲ, ಆಮ್ಲ ಅಂದರೆ ಆ್ಯಸಿಡು. ಓಕೆ. ಇನ್ನು 8ನೇ ಕ್ವಶನ್ ನೋಡಿ ಏನು ಹೇಳ್ತಾರೆ. 8ನೇ ಕ್ವಶನ್ ಏನಿದೆ,
ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗಿರುತ್ತೆ? ಕ್ವಶನ್ ನಮಗೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗೆ ಇರುತ್ತೆ? ಜಲೀಯ ದ್ರಾವಣ ಅಂದ್ರೇನು? ಎಕ್ವೇಸ್ ಸೊಲ್ಯೂಷನ್. ಎಕ್ವೇಸ್ ಸೊಲ್ಯೂಷನ್ದಲ್ಲಿ ಏನಾದರೂ ನಾವು ಕರೆಂಟ್ನ ಫ್ಲೋ ಮಾಡಿದ್ರೆ ಅದರ ವಾಹಕತ್ವ ಹೇಗಿರುತ್ತೆ ಅಂತ ಕೇಳ್ತಾರೆ. ಹೇಗಿರುತ್ತೆ? ಏನು ಒಂದೇ ರೀತಿಯಾಗಿರುತ್ತಾ, ಅಥವಾ ವಿದ್ಯುತ್ ವಹನನೇ ಆಗೋದಿಲ್ಲ, ಅಥವಾ ಏನಾದರೂ ಅಯಾನುಗಳ ತಯಾರಿಕೆ ಆಗುತ್ತಾ, ಅಥವಾ ವಿಭಿನ್ನ ಇರುತ್ತೆ ಅಂತ ಕೇಳ್ತಾರೆ ನಮ್ಗೆ, ಹೌದಾ? ಸೊ ಹೀಗಾಗಿ ಈ ಒಂದು ಕ್ವಶನ್ ಆನ್ಸರ್ ನಿಯರ್ ಅಬೌಟ್ ಎಲ್ಲ ನಮ್ಗೆ ನೋಡೋಕ್ಕೆ ಸೇಮ್ ಕಾಣಿಸುತ್ತೆ, ಬಟ್ ಕರೆಕ್ಟಾದ ಒಂದು ಆನ್ಸರ್ ಏನಿದೆ ಇದಕ್ಕೆ? ಏನಿರುತ್ತೆ ಹೇಳಿ? ಇನ್ನೊಂದ್ಸಲ ಕ್ವಶನ್ ನೋಡಿ. ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಹೇಗೆ ಇರುತ್ತೆ? ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ಯಾವಾಗಲೂ ವಿಭಿನ್ನ ಇರುತ್ತೆ. ಯಾಕಂದರೆ ಜಲೀಯ ದ್ರಾವಣ ಅಂದ ಕೂಡಲೇ ಪ್ರತಿಯೊಂದು ಜಲೀಯ ದ್ರಾವಣ ಸೇಮ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಕಾಪರ್ ಸಲ್ಫೇಟ್ ಒಂದು ಜಲೀಯ ದ್ರಾವಣ ಏನಾದ್ರು ತೊಗೊಂಡ್ರೆ, ಆಮೇಲೆ ಫೆರಸಲ್ಫೇಟ್ ಜಲೀಯ ದ್ರಾವಣ ಏನಾದ್ರು ತೊಗೊಂಡ್ರೆ ಅದ್ರ ಪ್ರಾಪರ್ಟಿ ಬೇರೆ, ಇದ್ರ ಪ್ರಾಪರ್ಟಿ ಬೇರೆ. ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಪ್ರಾಪರ್ ಡಿಫ್ರೆಂಟ್ ಇರುತ್ತಲ್ಲ. ಸೊ ಪ್ರಾಪರ್ಟಿ ಡಿಫ್ರೆಂಟಾಗಿ ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ವಿದ್ಯುತ್ ವಾಹಕತ್ವನೂ ಕೂಡ ಏನಾಗುತ್ತೆ, ಅದು ಟೋಟಲಾಗಿ ಡಿಫ್ರೆಂಟ್ ಇರುತ್ತೆ, ಅಂದರೆ ವಿಭಿನ್ನವಾಗಿ ಇರುತ್ತೆ, ಒಂದೇ ರೀತಿಯಾಗಿ ಇರೋದಿಲ್ಲ. ವಿದ್ಯುತ್ ವಹನ ಆಗೋದಿಲ್ಲ ಮತ್ತು ಅಯಾನುಗಳ ತಯಾರಿಕೆ ಇದರಲ್ಲಿ ಯಾವುದೇ ರೀತಿ ಆಗೋದಿಲ್ಲ. ಸೊ ಇದು ಹೀಗಾಗಿ 8ನೇ ಪ್ರಶ್ನೆಯ ಒಂದು ಉತ್ತರ ಏನಪ್ಪ ಅಂದರೆ, ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತ್ವ ವಿಭಿನ್ನವಾಗಿ ಇರುತ್ತೆ. ಹೇಗಿರುತ್ತೆ? ವಿಭಿನ್ನವಾಗಿ ಇರುತ್ತೆ. ಲಕ್ಷ ಇಟ್ಕೊಳ್ಳಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಒಂದು ಕ್ವಶನು, 9th ನಂಬರ್ ಕ್ವಶನ್ ನೋಡಿ. ವಿದ್ಯುತ್ ದ್ವಿವಿಭಜನೆ ಪ್ರತಿಪಾದಿಸಿದವರು ಯಾರು? ಇಲ್ಲಿ ಗೊತ್ತು ನೋಡಿ, ವಿದ್ಯುತ್ ದ್ವಿವಿಭಜನೆಯನ್ನು ಪ್ರತಿಪಾದಿಸಿದವರು ಯಾರು? ವಿದ್ಯುತ್ ದ್ವಿವಿಭಜನೆ ಇನ್ಕ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು, ಇಲೆಕ್ಟ್ರೋಲೈಸಿಸ್ ಅಂತ ಕರೀತಾರೆ. ಸೊ ಈ ಒಂದು ಇಲೆಕ್ಟ್ರೋಲೈಸಿಸ್ ಥಿಯರಿನ ರಿಸರ್ಚ್ ಮಾಡಿದವರು ಯಾರು ಅಂತ ಕ್ವಶನ್ ಅವ್ರಿಗೆ ಕೇಳವ್ರಿ. ಸೊ ನಿಮ್ಗೆ ಗೊತ್ತಿರಲಿ, ಈ ಇಲೆಕ್ಟ್ರೋಲೈಸಿಸ್ ಅಂತಕ್ಕಂಥ ಪ್ರೊಸೆಸ್ನ ಕಂಡು ಹಿಡಿದವರು ಯಾರಪ್ಪ ಅಂದರೆ ಮೈಕೆಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಸೊ ಇವರೇ ಇದರ ಒಂದು ಪ್ರತಿಪಾದಕರು ಅಂತ ಹೇಳ್ತೀವಿ ನಾವು, ಹೌದಾ? ಇನ್ನು ಈ ಥಾಮ್ಸನ್ನು, ಆಮೇಲೆ ವಿಲಿಯಂ ರಾಂಟ್ಜನ್ನು, ರುದರ್ಫೋರ್ಡ್ನ ತೊಗೊಂಡ್ರೆ ಆಲ್ರೆಡಿ ನಿಮಗೆ ಇವ್ರ ಬಗ್ಗೆನೇ ಹೇಳಿದ್ದೀನಿ. ಥಾಮ್ಸನ್ ಏನು ಮಾಡಿರ್ತಾರೆ? ಇಲೆಕ್ಟ್ರಾನ್ಗಳನ್ನು ರಿಸರ್ಚ್ ಮಾಡಿದವ್ರೆ ಈ ನಮ್ಮ ಥಾಮ್ಸನ್ ವಿಜ್ಞಾನಿ. ಇನ್ನು ವಿಲಿಯಂ ರಾಂಟ್ಜನ್ ಹೇಳಿದ್ರೆ ಇವರು ಎಕ್ಸ್ರೇನ ರಿಸರ್ಚ್ ಮಾಡೋವ್ರೆ. ಆಮೇಲೆ ರುದರ್ಫೋರ್ಡ್ನ ತೊಗೊಂಡ್ರೆ ಪ್ರೋಟಾನ್ನ ರಿಸರ್ಚ್ ಮಾಡಿದವ್ರೆ ಈ ನಮ್ಮ ರುದರ್ಫೋರ್ಡ್ ವಿಜ್ಞಾನಿ. ಸೊ ಇವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ವಿದ್ಯುತ್ ದ್ವಿವಿಭಜನೆ ಅಂದರೆ ಇದೇ ಜಸ್ಟ್ ಹೇಳಿದ್ದೆ ನಾವು, ಇಲೆಕ್ಟ್ರೋಲೈಸಿಸ್ನ ಪ್ರತಿಪಾದನೆ ಮಾಡೋರು ಯಾರಪ್ಪ ಅಂದರೆ ಮೈಕೆಲ್ ಫ್ಯಾರಡೆ, ಅಥವಾ ಫ್ಯಾರಡೆ ಇದ್ದರೂ ಕರೆಕ್ಟ್ ಇರುತ್ತೆ, ಮೈಕೆಲ್ ಫ್ಯಾರಡೆ ಇದ್ದರೂ ಕರೆಕ್ಟ್ ಇದೆ. ಸೊ ಅಲ್ಲಿ ಫ್ಯಾರಡೆ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಹೀಗಾಗಿ ಫ್ಯಾರಡೆ ಎಲ್ಲಿರುತ್ತೋ ಆ ಒಂದು ಆಪ್ಷನ್ಗೆ ನೀವು ರೈಟ್ ಮಾಡಿ. ಓಕೆ. ಇನ್ನು ಕೊನೆಯದಾದ 10ನೇ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ನಲ್ಲಿ ಏನಿದೆ ನೋಡಿ. ಕ್ವಶನ್ ಈ ಥರ ಇದೆ. ವಿದ್ಯುತ್ ದ್ವಿವಿಭಜನೆಯ ಅನ್ವಯಗಳು ಯಾವುವು? ಏನಿದು ಅನ್ವಯ ಅಂದರೆ? ವಿದ್ಯುತ್ ದ್ವಿವಿಭಜನೆಯ ಅನ್ವಯಗಳು ಯಾವುವು? ನಿಮ್ಗೆ ಗೊತ್ತಿರಲಿ, ಅನ್ವಯಗಳು ಅಂದರೆ ಅಪ್ಲಿಕೇಶನ್ಸು. ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನ ಮೈಕೆಲ್ ಫ್ಯಾರಡೇಸ್ ಅವರು ರಿಸರ್ಚ್ ಮಾಡಿದ್ರು. ಸೊ ಅವರ ಒಂದು ಈ ಇಲೆಕ್ಟ್ರೋಲೈಸಿಸ್ ಪ್ರೊಸೆಸ್ನ ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡೋಕ್ಕೆ ಬರುತ್ತೆ ಅಂತ ಒಂದು ಕ್ವಶನ್ ಅವರು ಹಾಕಿದ್ದಾರೆ ನಮಗೆ. ಎಲ್ಲೆಲ್ಲಿ ಬರುತ್ತೆ? ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ. ವಿದ್ಯುತ್ ಲೇಪನೆ ಮಾಡೋಕ್ಕೆ ಬರುತ್ತಾ, ಅಥವಾ ಲವಣಗಳ ವಿಭಜನೆ ಮಾಡೋಕ್ಕೆ ಬರುತ್ತಾ, ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋಕ್ಕೆ ಬರುತ್ತಾ, ಅಥವಾ ಮೇಲಿನ ಎಲ್ಲವುಗಳನ್ನು ಕೂಡ ಮಾಡೋಕ್ಕೆ ಏನಾದರೂ ಬರುತ್ತಾ ಅಂತ ಒಂದು ಪ್ರಶ್ನೆ ಇಟ್ಟಿದ್ದಾರೆ ನಮ್ಗೆ, ಹೌದಾ? ಸೊ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಅಪ್ಲಿಕೇಶನ್ಸ್ ಆಫ್ ಇಲೆಕ್ಟ್ರೋಲೈಸಿಸ್ ನಾವು ನೋಡಿದ್ರೆ ಏನಿದೆಯಲ್ಲ ಇದು ಯಾವ್ದು? ಸೊ ವಿದ್ಯುತ್ ಲೇಪನೆ ಕೂಡ ಮಾಡೋಕ್ಕೆ ಬರುತ್ತೆ, ಲವಣಗಳ ಒಂದು ವಿಭಜನೆ ಕೂಡ ಮಾಡೋಕ್ಕೆ ಬರುತ್ತೆ, ಎಲೆಕ್ಟ್ರೋಪ್ಲೇಟಿಂಗ್ನ ಒಂದು ಪ್ರೊಸೆಸ್ ಕೂಡ ಮಾಡೋಕ್ಕೆ ಬರುತ್ತೆ. ಸೊ ಇನ್ನೂ ಸಿಕ್ಕಾಪಟ್ಟಿರೋ ಒಂದು ಅಪ್ಲಿಕೇಶನ್ಸ್ಗಳಿವೆ. ಪ್ರತಿಯೊಂದರಲ್ಲಿ ಈ ಒಂದು ಇಲೆಕ್ಟ್ರೋಲೈಸಿಸ್ನ ಒಂದು ಉಪಯೋಗ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪ ಬರುತ್ತಂದರೆ ಮೇಲಿನ ಎಲ್ಲ, ಅಂದರೆ ವಿದ್ಯುತ್ ಲೇಪನೆ ಆಗಿರ್ಬೋದು, ಲವಣಗಳ ವಿಭಜನೆ ಆಗಿರ್ಬೋದು, ಮತ್ತು ಎಲೆಕ್ಟ್ರೋಪ್ಲೇಟಿಂಗ್ ಆಗಿರ್ಬೋದು. ಸೊ ಪ್ರತಿಯೊಂದರ ಒಂದು ಅಪ್ಲಿಕೇಶನ್ಸ್ನಲ್ಲಿ ಇದರ ಒಂದು ಉಪಯೋಗ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಹೇಳ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳು ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಚ್ಛವಾದ ಸರಳವಾದ ಭಾಷೆಯಲ್ಲಿ ನಾನು ನಿಮಗೆ ಅರ್ಥ ಮಾಡಿಸಿ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
ಸೊ ನಿಮಗೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ಈ ಒಂದು ವಿಡಿಯೋಸ್ನ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ, ಹೌದಾ. ಸೊ ಈ ಪ್ರತಿಯೊಂದು ಚಾಪ್ಟರ್ನಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟು 10 ಕ್ವಶನ್ಗಳನ್ನು ಮಾತ್ರ ಇದರಲ್ಲಿ ಆಯ್ಕೆ ಮಾಡಿರೋದು, ಹೌದಾ. ನೋಡಿ ಹೆಡ್ಡಿಂಗ್ ಕೂಡ ಅದೇ ಇದೆ ಅಲ್ಲಿ, ಟಾಪ್ 10 MCQ ಕ್ವಶನ್ಸ್ ಸೊ ಯಾವುದೇ ಒಂದು ಚಾಪ್ಟರ್ ಇದ್ರೂ ಕೂಡ ಅದರಲ್ಲಿ ಟಾಪ್ 10 ಅಷ್ಟೇ ನಾವು ತೊಗೊಂಡಿರೋದು. ಸಿಕ್ಕಾಪಟ್ಟೆ ಯಾವುದೇ ರೀತಿ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ತೊಗೊಂಡಿಲ್ಲ, ಹೌದಾ. ಸೊ ಹೀಗಾಗಿ 10 ಕ್ವಶನ್ಗಳಿಗೆ ಮಾತ್ರ ನಾವು ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಸೊ ಆ ಒಂದು 10 ಕ್ವಶನ್ಗಳನ್ನು ನೀವೆಲ್ಲರೂ ಸ್ವಲ್ಪ ಸ್ಟಡಿ ಮಾಡಿದ್ರೆ ನಿಮಗೆ ಕ್ವಶನ್ಗಳು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಅದರ ಆನ್ಸರ್ ಕೂಡ ನಿಮಗೆ ಬರೋಕ್ಕೆ ಟ್ರೈ ಆಗುತ್ತೆ. ಇನ್ನು ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಚಾನಲ್ ಬರೋ ಪ್ರತಿಯೊಂದು ಕ್ಲಾಸ್ನ ವಿಡಿಯೋ ಟೋಟಲಾಗಿ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ಯಾವುದೇ ರೀತಿ ದುಡ್ಡನ್ನು ಕೊಡಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಯಾರು ಬೇಕಾದವರು ನೋಡಬಹುದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡ್ಕೊಳ್ಳಿ. ಓಕೆ, ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗೋಣ. ಚಾಪ್ಟರ್ ನಂಬರ್ 9 ರೇಡಿಯೋ ಆ್ಯಕ್ಟಿವಿಟಿ ಇದೆ, ಅದರಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ಒಂದು ಚಾಪ್ಟರ್ ನೀವು ಸ್ಟಡಿ ಮಾಡ್ಕೊಳ್ಳಿ, ಮತ್ತು ನಾಳೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.